ಹಲೋ ಸ್ನೇಹಿತರೆ, ಇವತ್ತಿನ ದಿವಸ ಈ ಒಂದು ಬರ ಪರಿಹಾರದ ಹಣ ಯಾವ ಖಾತೆಗೆ ಜಮಾ ಆಗಿದೆ ಮತ್ತು ಆಗಿದೆಯೋ ಇಲ್ಲೋ ಎಂದು ಕೆಲವು ರೈತರು ಗೊಂದಲದಲ್ಲಿದ್ದಾರೆ. ಅದನ್ನು ನಾವು ಹೇಗೆ ಪರಿಹಾರ ಮಾಡಿಕೊಳ್ಳಬಹುದೆಂಬುದನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ. ನಿನ್ನೆ ದಿವಸ ಇಷ್ಟು ದಿನ ಶೋ ಆಗ್ತಿದ್ದಿಲ್ಲ DBT ಆ್ಯಪ್. ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಒಂದು DBT ಆ್ಯಪ್ ಅಂತಂದು ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಂಡರೆ ಆ DBT ಆ್ಯಪ್ನಲ್ಲಿ ನಿಮ್ಮ ಬರ ಪರಿಹಾರದ ಹಣವು ಇಲ್ಲಿ ತೋರಿಸುತ್ತೆ. ಈ DBT ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿನ್ನೆಯಿಂದ ಶೋ ಆಗ್ತಿದೆ ಯಾರ್ಯಾರಿಗೆ ಎಷ್ಟು ಜಮಾ ಆಗಿದೆ ಅಂತಂದು ಈ ಒಂದು ಆ್ಯಪ್ ಮೂಲಕ ನಾವು ತಿಳಿದುಕೊಳ್ಬೋದು. ನಾನು ಆಲ್ರೆಡಿ ಕೆಲವು ರೈತರ DBTಯನ್ನು ಆನ್ ಮಾಡಿದ್ದೇನೆ ಮತ್ತು ಹೊಸದಾಗಿ ಯಾರಾದರೂ ತಮ್ಮ ಮೊಬೈಲನ್ನು ಮಾಡಿಕೊಳ್ಳಿದ್ರೆ ಕೆಳಗಡೆ ಇಲ್ಲಿ ರೆಡ್ ಬಟನ್ ಕಾಣ್ತಿದ್ದಲ್ಲ, ನೀವು ಯೂಸರ್ ಕ್ಲಿಕ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿ ನೀವು ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಇಲ್ಲಿ ಸೆಲೆಕ್ಟ್ ಬೆನಿಫಿಷರಿ ಮೇಲೆ ಹೋಗಿ ನಾವು ಯಾವ ರೈತರ ಖಾತೆಗೆ ಈ ಬೆಳೆ ಪರಿಹಾರ ಜಮಾ ಆಗಿದೆ ಅಂತ ನಾವು ಇಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಇಲ್ಲಿ ರೈತರ ಹೆಸರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗುತ್ತೆ. Buy and sell shares easily. ಮತ್ತೆ ನೀವು ಆ ಒಂದು DBT ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಪಿನ್ನನ್ನು ಹಾಕಿರ್ತೀರ. ಆ ಪಿನ್ನನ್ನು ಇಲ್ಲಿ ಲಾಗಿನ್ ಮಾಡಬೇಕು. ಮಾಡಿದಾಗ ನಮಗೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಒಂದು ಆಪ್ಷನ್ ಇದೆ. ಈ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದಾಗ ನಮಗಿಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಅಂದರೆ ಬೆಳೆ ಹಾನಿ, ಬೆಳೆ ಪರಿಹಾರದ ಒಂದು ಮಾಹಿತಿ ಇದರೊಳಗಡೆ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯಾವ ಬೆಳೆ ಹಾನಿ ಯಾವ ತಿಂಗಳಲ್ಲಿ ಜಮಾ ಆಗಿದೆ ಎಂಬುದನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ಮೊದಲನೇ ಕಂತು ಪ್ರಥಮ ಬಾರಿಗೆ ಒಂದು ರಾಜ್ಯ ಸರ್ಕಾರವು 2,000 ರೂಪಾಯಿ ತನ್ನ ಬಜೆಟ್ನಿಂದ ನೀಡಿತ್ತು. ಮತ್ತು ನಂತರ ಈಗ ಈ ತಿಂಗಳಲ್ಲಿ ಒಂದು ಜಮಾ ಆಗಿರುವ ಹಣ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲಿ ನಾವು ಸಂಪೂರ್ಣವಾಗಿ ನೋಡಿಕೊಳ್ಳಬಹುದು. ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಅಂತ ಇದೆಯಲ್ಲ, ಬೆಳೆ ಹಾನಿ ನಮ್ಮ ಅಕೌಂಟಿಗೆ ಜಮಾ ಆಗಿರೋದು ಇಲ್ಲಿ ನಮಗೆ ಸಂಪೂರ್ಣವಾಗಿ ತೋರುತ್ತೆ. ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಈ ಒಂದು DBT ಆ್ಯಪ್ ಮೂಲಕ ಹಣವನ್ನು ಚೆಕ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು.